ನಿರ್ದೇಶಕ ನಿರ್ಮಾಪಕ ಕರಣ್ ಜೋಹರ್ ಅವರು ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ. ಸಿನಿಮಾದಲ್ಲಿ ಅವರ ಅನುಭವ ಅಪಾರ. ಸಾಕಷ್ಟು ಏಳು ಬೀಳುಗಳನ್ನು ಅವರು ಕಂಡಿದ್ದಾರೆ. ಅನೇಕ ಹೊಸಬರಿಗೆ ಅವರು ಚಾನ್ಸ್ ಕೊಟ್ಟು ಸ್ಟಾರ್ ಪಟ್ಟ ಸಿಗುವಂತೆ ಮಾಡಿದ್ದಾರೆ. ಈಗ ಅವರು ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ರಾಜಮೌಳಿಯ ಸಿನಿಮಾಗಳ ಬಗ್ಗೆ ಮಾತನಾಡಿದ್ದಾರೆ. ರಾಜಮೌಳಿ ನಿರ್ದೇಶನ ಮಾಡಿದ ಚಿತ್ರಗಳಲ್ಲಿ ಲಾಜಿಕ್ ಇರೋದಿಲ್ಲ ಎಂದು ಕರಣ್ ಜೋಹರ್ ಅವರು ಹೇಳಿದ್ದಾರೆ. ಅನೇಕ ಸಿನಿಮಾಗಳಲ್ಲಿ ಲಾಜಿಕ್ ಇಲ್ಲ ಎಂದು ಪ್ರೇಕ್ಷಕರು ಮೂಗು ಮುರಿಯುತ್ತಾರೆ. ಆದರೆ ಎಷ್ಟೇ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಲಾಜಿಕ್ ಇರೋದೇ ಇಲ್ಲ. ಆ ಕುರಿತು ಕರಣ್ ಜೋಹರ್ ಅವರು ತಮ್ಮ ಅನಿಸಿಕೆ ತಿಳಿಸಿದ್ದಾರೆ. ಪ್ರೇಕ್ಷಕರ ನಂಬಿಕೆ ಬಲವಾಗಿದ್ದಾಗ ಲಾಜಿಕ್ನ ಪ್ರಶ್ನೆ ಎದುರಾಗುವುದಿಲ್ಲ ಅನ್ನೋದು ಕರಣ್ ಜೋಹರ್ ಅವರ ವಾದ. ಈ ಮಾತಿಗೆ ಕೆಲವರು ಸಿನಿಮಾಗಳನ್ನು ಉದಾಹರಣೆಯಾಗಿ ನೀಡಿದ್ದಾರೆ. ನಂಬಿಕೆ ಎಂಬುದು ಬಹಳ ಮುಖ್ಯ. ದೊಡ್ಡ ನಿರ್ದೇಶಕ ಸಿನಿಮಾಗಳನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ. ದೊಡ್ಡ ಸಿನಿಮಾಗಳು ಯಶಸ್ಸು ಕಂಡಿರೋದೇ ನಂಬಿಕೆ ಮೇಲೆ. ಸಿನಿಮಾದಲ್ಲಿ ಲಾಜಿಕ್ ಎಂಬುದು ಮುಖ್ಯವಾಗಲ್ಲ. ರಾಜಮೌಳಿ ಮಾಡಿದ ಯಾವುದೇ ಸಿನಿಮಾವನ್ನು ಉದಾಹರಣೆಯಾಗಿ ಹೇಳಬಹುದು. ಅವುಗಳಲ್ಲಿ ಲಾಜಿಕ್ ಏನಿದೆ, ಅಲ್ಲಿ ನಂಬಿಕೆಯೇ ಮುನ್ನೆಲೆಗೆ ಬರುತ್ತದೆ ಎಂದಿದ್ದಾರೆ ಕರಣ್ ಜೋಹರ್. ಆನಿಮಲ್, RRR, ಗದಾರ್ ಸಿನಿಮಾಗಳಲ್ಲಿ ಲಾಜಿಕ್ ಇಲ್ಲ. ಒಬ್ಬ ವ್ಯಕ್ತಿ 1000 ಜನರಿಗೆ ಹೊಡೆಯುತ್ತಾನೆ ಎಂದರೆ ಅದು ನಂಬಿಕೆಯಷ್ಟೇ. ಸನಿ ಡಿಯೋಲ್ ಅದನ್ನ ಮಾಡ್ತಾರೆ ಎಂಬುದು ಗದಾರ್ ಸಿನಿಮಾದ ನಿರ್ದೇಶಕ ಅನಿಲ್ ಶರ್ಮಾ ಅವರ ನಂಬಿಕೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಪ್ರೇಕ್ಷಕರನ್ನ ನೀವು ಅನುಮಾನಿಸಿದ್ರೆ, ಲಾಜಿಕ್ ಬಗ್ಗೆ ತುಂಬಾ ಗಮನ ಹರಿಸಿದ್ರೆ ಸಮಸ್ಯೆ ಆರಂಭವಾಗುತ್ತದೆ ಎಂದು ಕರಣ್ ಜೋಹರ್ ಅವರು ಹೇಳಿದ್ದಾರೆ. ನಿರ್ದೇಶಕ ನಿರ್ಮಾಪಕ ಕರಣ್ ಜೋಹರ್ ಅವರು ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ. ಸಿನಿಮಾದಲ್ಲಿ ಅವರ ಅನುಭವ ಅಪಾರ. ಸಾಕಷ್ಟು ಏಳು ಬೀಳುಗಳನ್ನು ಅವರು ಕಂಡಿದ್ದಾರೆ. ಅನೇಕ ಹೊಸಬರಿಗೆ ಅವರು ಚಾನ್ಸ್ ಕೊಟ್ಟು ಸ್ಟಾರ್ ಪಟ್ಟ ಸಿಗುವಂತೆ ಮಾಡಿದ್ದಾರೆ. ಈಗ ಅವರು ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ರಾಜಮೌಳಿಯ ಸಿನಿಮಾಗಳ ಬಗ್ಗೆ ಮಾತನಾಡಿದ್ದಾರೆ. ರಾಜಮೌಳಿ ನಿರ್ದೇಶನ ಮಾಡಿದ ಚಿತ್ರಗಳಲ್ಲಿ ಲಾಜಿಕ್ ಇರೋದಿಲ್ಲ ಎಂದು ಕರಣ್ ಜೋಹರ್ ಅವರು ಹೇಳಿದ್ದಾರೆ. ಅನೇಕ ಸಿನಿಮಾಗಳಲ್ಲಿ ಲಾಜಿಕ್ ಇಲ್ಲ ಎಂದು ಪ್ರೇಕ್ಷಕರು ಮೂಗು ಮುರಿಯುತ್ತಾರೆ. ಆದರೆ ಎಷ್ಟೇ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಲಾಜಿಕ್ ಇರೋದೇ ಇಲ್ಲ. ಆ ಕುರಿತು ಕರಣ್ ಜೋಹರ್ ಅವರು ತಮ್ಮ ಅನಿಸಿಕೆ ತಿಳಿಸಿದ್ದಾರೆ. ಪ್ರೇಕ್ಷಕರ ನಂಬಿಕೆ ಬಲವಾಗಿದ್ದಾಗ ಲಾಜಿಕ್ನ ಪ್ರಶ್ನೆ ಎದುರಾಗುವುದಿಲ್ಲ ಅನ್ನೋದು ಕರಣ್ ಜೋಹರ್ ಅವರ ವಾದ. ಈ ಮಾತಿಗೆ ಕೆಲವರು ಸಿನಿಮಾಗಳನ್ನು ಉದಾಹರಣೆಯಾಗಿ ನೀಡಿದ್ದಾರೆ. ನಂಬಿಕೆ ಎಂಬುದು ಬಹಳ ಮುಖ್ಯ. ದೊಡ್ಡ ನಿರ್ದೇಶಕ ಸಿನಿಮಾಗಳನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ. ದೊಡ್ಡ ಸಿನಿಮಾಗಳು ಯಶಸ್ಸು ಕಂಡಿರೋದೇ ನಂಬಿಕೆ ಮೇಲೆ. ಸಿನಿಮಾದಲ್ಲಿ ಲಾಜಿಕ್ ಎಂಬುದು ಮುಖ್ಯವಾಗಲ್ಲ. ರಾಜಮೌಳಿ ಮಾಡಿದ ಯಾವುದೇ ಸಿನಿಮಾವನ್ನು ಉದಾಹರಣೆಯಾಗಿ ಹೇಳಬಹುದು. ಅವುಗಳಲ್ಲಿ ಲಾಜಿಕ್ ಏನಿದೆ, ಅಲ್ಲಿ ನಂಬಿಕೆಯೇ ಮುನ್ನೆಲೆಗೆ ಬರುತ್ತದೆ ಎಂದಿದ್ದಾರೆ ಕರಣ್ ಜೋಹರ್. ಆನಿಮಲ್, RRR, ಗದಾರ್ ಸಿನಿಮಾಗಳಲ್ಲಿ ಲಾಜಿಕ್ ಇಲ್ಲ. ಒಬ್ಬ ವ್ಯಕ್ತಿ 1000 ಜನರಿಗೆ ಹೊಡೆಯುತ್ತಾನೆ ಎಂದರೆ ಅದು ನಂಬಿಕೆಯಷ್ಟೇ. ಸನಿ ಡಿಯೋಲ್ ಅದನ್ನ ಮಾಡ್ತಾರೆ ಎಂಬುದು ಗದಾರ್ ಸಿನಿಮಾದ ನಿರ್ದೇಶಕ ಅನಿಲ್ ಶರ್ಮಾ ಅವರ ನಂಬಿಕೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಪ್ರೇಕ್ಷಕರನ್ನ ನೀವು ಅನುಮಾನಿಸಿದ್ರೆ, ಲಾಜಿಕ್ ಬಗ್ಗೆ ತುಂಬಾ ಗಮನ ಹರಿಸಿದ್ರೆ ಸಮಸ್ಯೆ ಆರಂಭವಾಗುತ್ತದೆ ಎಂದು ಕರಣ್ ಜೋಹರ್ ಅವರು ಹೇಳಿದ್ದಾರೆ. ನಿರ್ದೇಶಕ ನಿರ್ಮಾಪಕ ಕರಣ್ ಜೋಹರ್ ಅವರು ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ. ಸಿನಿಮಾದಲ್ಲಿ ಅವರ ಅನುಭವ ಅಪಾರ. ಸಾಕಷ್ಟು ಏಳು ಬೀಳುಗಳನ್ನು ಅವರು ಕಂಡಿದ್ದಾರೆ. ಅನೇಕ ಹೊಸಬರಿಗೆ ಅವರು ಚಾನ್ಸ್ ಕೊಟ್ಟು ಸ್ಟಾರ್ ಪಟ್ಟ ಸಿಗುವಂತೆ ಮಾಡಿದ್ದಾರೆ. ಈಗ ಅವರು ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ರಾಜಮೌಳಿಯ ಸಿನಿಮಾಗಳ ಬಗ್ಗೆ ಮಾತನಾಡಿದ್ದಾರೆ. ರಾಜಮೌಳಿ ನಿರ್ದೇಶನ ಮಾಡಿದ ಚಿತ್ರಗಳಲ್ಲಿ ಲಾಜಿಕ್ ಇರೋದಿಲ್ಲ ಎಂದು ಕರಣ್ ಜೋಹರ್ ಅವರು ಹೇಳಿದ್ದಾರೆ. ಅನೇಕ ಸಿನಿಮಾಗಳಲ್ಲಿ ಲಾಜಿಕ್ ಇಲ್ಲ ಎಂದು ಪ್ರೇಕ್ಷಕರು ಮೂಗು ಮುರಿಯುತ್ತಾರೆ. ಆದರೆ ಎಷ್ಟೇ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಲಾಜಿಕ್ ಇರೋದೇ ಇಲ್ಲ. ಆ ಕುರಿತು ಕರಣ್ ಜೋಹರ್ ಅವರು ತಮ್ಮ ಅನಿಸಿಕೆ ತಿಳಿಸಿದ್ದಾರೆ. ಪ್ರೇಕ್ಷಕರ ನಂಬಿಕೆ ಬಲವಾಗಿದ್ದಾಗ ಲಾಜಿಕ್ನ ಪ್ರಶ್ನೆ ಎದುರಾಗುವುದಿಲ್ಲ ಅನ್ನೋದು ಕರಣ್ ಜೋಹರ್ ಅವರ ವಾದ. ಈ ಮಾತಿಗೆ ಕೆಲವರು ಸಿನಿಮಾಗಳನ್ನು ಉದಾಹರಣೆಯಾಗಿ ನೀಡಿದ್ದಾರೆ. ನಂಬಿಕೆ ಎಂಬುದು ಬಹಳ ಮುಖ್ಯ. ದೊಡ್ಡ ನಿರ್ದೇಶಕ ಸಿನಿಮಾಗಳನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ. ದೊಡ್ಡ ಸಿನಿಮಾಗಳು ಯಶಸ್ಸು ಕಂಡಿರೋದೇ ನಂಬಿಕೆ ಮೇಲೆ. ಸಿನಿಮಾದಲ್ಲಿ ಲಾಜಿಕ್ ಎಂಬುದು ಮುಖ್ಯವಾಗಲ್ಲ. ರಾಜಮೌಳಿ ಮಾಡಿದ ಯಾವುದೇ ಸಿನಿಮಾವನ್ನು ಉದಾಹರಣೆಯಾಗಿ ಹೇಳಬಹುದು. ಅವುಗಳಲ್ಲಿ ಲಾಜಿಕ್ ಏನಿದೆ, ಅಲ್ಲಿ ನಂಬಿಕೆಯೇ ಮುನ್ನೆಲೆಗೆ ಬರುತ್ತದೆ ಎಂದಿದ್ದಾರೆ ಕರಣ್ ಜೋಹರ್. ಆನಿಮಲ್, RRR, ಗದಾರ್ ಸಿನಿಮಾಗಳಲ್ಲಿ ಲಾಜಿಕ್ ಇಲ್ಲ. ಒಬ್ಬ ವ್ಯಕ್ತಿ 1000 ಜನರಿಗೆ ಹೊಡೆಯುತ್ತಾನೆ ಎಂದರೆ ಅದು ನಂಬಿಕೆಯಷ್ಟೇ. ಸನಿ ಡಿಯೋಲ್ ಅದನ್ನ ಮಾಡ್ತಾರೆ ಎಂಬುದು ಗದಾರ್ ಸಿನಿಮಾದ ನಿರ್ದೇಶಕ ಅನಿಲ್ ಶರ್ಮಾ ಅವರ ನಂಬಿಕೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಪ್ರೇಕ್ಷಕರನ್ನ ನೀವು ಅನುಮಾನಿಸಿದ್ರೆ, ಲಾಜಿಕ್ ಬಗ್ಗೆ ತುಂಬಾ ಗಮನ ಹರಿಸಿದ್ರೆ ಸಮಸ್ಯೆ ಆರಂಭವಾಗುತ್ತದೆ ಎಂದು ಕರಣ್ ಜೋಹರ್ ಅವರು ಹೇಳಿದ್ದಾರೆ.